ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಫ್ರೈಡೇ ವ್ಲಾಗ್. ಫ್ರೈಡೇ ಮಾರ್ನಿಂಗು ಬಿಸಿಲು ನೋಡಿದ ತಕ್ಷಣವೇ ಮನಸ್ಸಿಗೆ ನೆಮ್ಮದಿ, ಸ್ವಲ್ಪ ಖುಷಿನೂ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇವಾಗ ಎಲ್ರಿಗೂ ಕೂಡ ಗೊತ್ತೇ ಇದೆ, ಎಲ್ಲ ಕಡೆ ತುಂಬಾ ಮಳೆ ಆಗ್ತಾ ಇದೆ. ಸೊ ನಮ್ಮ ಕಡೆನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇತ್ತು. ಶುಕ್ರವಾರ ಬೆಳಗ್ಗೆ ಮಾತ್ರ ಸ್ವಲ್ಪ ಬಿಸಿಲು ಬಂತು. ಸೊ ಹಾಗಾಗಿ ಎಷ್ಟೋ ದಿನಗಳ ಮೇಲೆ ಬಿಸಿಲು ನೋಡ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಕೂಡ ಇತ್ತು, ಹಾಗಾಗಿ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಒಣಗಾಕೋಣ. ಯಾಕೆ ಅಂತ ಅಂದರೆ ಬಿಸಿಲು ಇವಾಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಬಿಸಿಲಿರೋದಿಲ್ಲ. ಬಟ್ಟೆಗಳನ್ನ ಬಿಸಿಲಿಲ್ಲ ಅಂತ ವಾಶ್ ಮಾಡಲಿಲ್ಲ ಅಂತ ಅಂದರೆ ಜಾಸ್ತಿ ಆಗಿಬಿಟ್ರೆ ಒಂದೇ ಸಲ ಕೂಡ ವಾಶ್ ಮಾಡೋದಕ್ಕಾಗೋದಿಲ್ಲ ಅಂತ ಬಟ್ಟೆ ಎಲ್ಲ ಕೂಡ ವಾಶ್ ಮಾಡಿದೆ. ಆನಂತರ ಶುಕ್ರವಾರ ಆಗಿದ್ದರಿಂದ ನೆಲ ಎಲ್ಲ ಒರೆಸ್ಬೇಕಲ್ವ, ಸೊ ಹಾಗಾಗಿ ನೆಲ ಕೂಡ ಒರೆಸಿದೆ. ಆನಂತರ ಇಲ್ಲಿ ಮಾವಿನಕಾಯಿ ಮತ್ತು ಎಳ್ಳಿಕಾಯಿ ಕೂಡ ತಗೊಂಬಂದಿದ್ರು ಉಪ್ಪಿನಕಾಯಿಗೆ ಅಂತ. ಮಾವಿನಕಾಯಿನ ಕಟ್ ಮಾಡಿ ಒಣಗಿಸ್ಕೊಂಡು ಇಟ್ಕೊಳ್ತೀವಿ. ಬಟ್ ಬಿಸಿಲಿಲ್ಲದೆ ಇರೋ ಕಾರಣಕ್ಕೆ ಅದನ್ನು ಹಾಗೆ ಇಟ್ಬಿಟ್ರೆ ಹಣ್ಣಾಗಿರೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಏನು ಮಾಡಿದೆ, ಹೇಗೂ ಸ್ವಲ್ಪ ಬಿಸಿಲಿತ್ತಲ್ಲ, ಸ್ವಲ್ಪ ಬಾಡಿದ ಮೇಲೆ ಒಳಗಡೆ ಒಣಗಾಕೋಬೋದು ಅಂತ ಅದನ್ನು ಕೂಡ ಕಟ್ ಮಾಡಿದೆ. ಆನಂತರ ಇಲ್ಲಿ ಕಿಚನನ್ನು ಸ್ವಲ್ಪ ಮೇಕ್ ಓವರ್ ಮಾಡಿದ್ದೀನಿ, ಪುಟ್ಟದಾಗಿ ಮೇಕ್ ಓವರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ಅದನ್ನು ಫೈಂಡ್ ಔಟ್ ಮಾಡಿ, ಯಾರಿಗಾದರೂ ಗೊತ್ತಾಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ಇಲ್ಲಿ ಎಳ್ಳಿಕಾಯಿ ಕೂಡ ಕಟ್ ಮಾಡಿದೆ ಅಲ್ವಾ, ಸೊ ಅದಕ್ಕೆ ಉಪ್ಪನ್ನು ಕಲಿಸ್ಬಿಟ್ಟು ಒಂದು 2 ಡೇಸ್ ಆದರೂ ನಾವು ಅದು ಕಳಿಯೋದಕ್ಕೆ ಬಿಡಬೇಕಾಗುತ್ತೆ ಬಾಕ್ಸಲ್ಲೇ ಹಾಕಿಬಿಟ್ಟು. ಸೊ ಹಾಗಾಗಿ ಅದನ್ನು ಕೂಡ ನೀಟಾಗಿ ಕಟ್ ಮಾಡಿ ಉಪ್ಪನ್ನು ಕಲಸಿ ಬಾಕ್ಸ್ಗೆ ಹಾಕ್ಬಿಟ್ಟು ಸೈಡ್ಗೆ ಎತ್ತಿಟ್ಟೆ. ಇನ್ನು ರಸ ಉಳ್ಕೊಂಡಿತ್ತಲ್ವ, ಸೊ ಬೇರೆ ತಿಂಡಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಎಳ್ಳಿಕಾಯಿ ಕಟ್ ಮಾಡಿದ್ರಿಂದ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಏನು ಮಾಡಿದೆ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು, ಈರುಳ್ಳಿಯಲ್ಲಿ ಏನಂತ ಅಂದರೆ ಸಿಪ್ಪೆ ತೆಗೆದಾಗ ಕಪ್ಪಗಿರುತ್ತೆ ಅಲ್ವಾ, ಸೊ ಅದನ್ನ ನೋಡಿಬಿಟ್ರೆ ಮತ್ತೆ ಯೂಸ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಸೊ ಹಾಗಾಗಿ ಎಲ್ಲನೂ ಕೂಡ ಸಿಪ್ಪೆ ತೆಗೆದು ನೀಟಾಗಿ ಅದನ್ನು 1-2 ಸಲ ತೊಳ್ಕೊತೀನಿ. ತೊಳ್ಕೊಂಡಾದ್ಮೇಲೆ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡೆ. ಚಿತ್ರಾನ್ನದ ಗೊಜ್ಜು ಮಾಡೋದಕ್ಕೆ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೇ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನಾನು ಗೊಜ್ಜೊಳಗಡೆ ಕಡಲೆ ಬೀಜನ ಹಾಕೋದಿಲ್ಲ, ಕೆಲವರು ಆ ರೀತಿಯೂ ಕೂಡ ಮಾಡ್ತಾರೆ. ಇನ್ನು ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಕೂಡ ಬೇಕಲ್ವಾ, ಸೊ ಹೇಗೂ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಹಾಗಾಗಿ ಹಪ್ಪಳನೂ ಕೂಡ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ, ಆನಂತರ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ ಆದಮೇಲೆ ನಾನು ಹಸಿರು ಮೆಣಸಿನ್ಕಾಯನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಆನಂತರ ಗೊಜ್ಜಿಗೆ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಮಾತ್ರ ಇಲ್ಲಿ ಏನು ಮಾಡಬೇಕು, ಎಳ್ಳಿ ರಸವನ್ನು ಬಿಡಬೇಕು. ಆನಂತರ ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಇಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಕೆಲವ್ರಿಗೆ ಇಷ್ಟ ಆಗಲ್ಲ, ಅವರು ಸ್ಕಿಪ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಆನಂತರ ಅದನ್ನು ಒಂದು ಸಪ್ರೇಟ್ ಬಾಣಲಿಗೆ ತೆಗೆದಿಟ್ಟು ಅದಕ್ಕೇ ಅನ್ನವನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೆ. ಕಲಿಸ್ಕೋಬೇಕಾದ್ರೆ ಇಲ್ಲಿ ಮೇಯ್ನ್ ಏನಂತ ಅಂದರೆ, ನಾವು ಗೊಜ್ಜಿಗೆ ಜಾಸ್ತಿ ಹುಳಿ ಬಿಟ್ಟರೆ ಏನಾಗುತ್ತೆ ಅಂತ ಅಂದರೆ ಹುಳಿ ಥರ ಆಗೋಗ್ಬಿಡುತ್ತೆ, ಈರುಳ್ಳಿ ಎಲ್ಲ ಹುಳಿ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ. ಸ್ವಲ್ಪ ಮಾತ್ರ ಹುಳಿಯನ್ನು ಹಾಕಿಬಿಟ್ಟು ನಾವು ಅನ್ನ ಏನು ಹಾಕ್ತೀವಿ, ಸೊ ಅದಕ್ಕೆ ಉಪ್ಪು ಹಾಕ್ತೀವಿ ಅಲ್ವ ಮತ್ತೆ ಕಲಿಸೋದಕ್ಕೆ, ಆವಾಗ ಸ್ವಲ್ಪ ಹುಳಿಯನ್ನು ಬಿಟ್ಟರೆ ಇದೊಂಥರ ಫ್ಲೇವರ್ ತಿಂಡಿದೆ ಚೇಂಜ್ ಆಗುತ್ತೆ. ಸೊ ಆನಂತರ ಕಡಲೆ ಬೀಜ ಹಾಕ್ಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅಂದರೂ ಕೂಡ ಹಾಕ್ಕೋಬೋದು. ಸೊ ನಾನು ಗೊಜ್ಜಿಗೆ ಹಾಕಿಬಿಟ್ಟು ಕಲಿಸಿದ್ದೆ. ಸೊ ರುಚಿಯಾಗಿರುವಂತಹ ಚಿತ್ರಾನ್ನ ಕೂಡ ರೆಡಿ ಆಯಿತು. ಆನಂತರ ಆಫ್ಟರ್ನೂನು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಊಟ ಮಾಡಿಸಿ, ನಮ್ಮ ತೋಷಿತ್ತು ಸ್ಕೂಲು ಇನ್ನು ಗುರುವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವ್ನ ಬುಕ್ಸ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಬೈಂಡಿಂಗ್ ಮಾಡಬೇಕು ನಾವು. ಆಲ್ಮೋಸ್ಟ್ ಈ ಸಲ ಬುಕ್ಸ್ ಎಷ್ಟಿದೆ ಅಂತ ಅಂದರೆ 18 ಬುಕ್ಸನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಎಕ್ಸಸೈಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇಲ್ಲಿ ಬೈಂಡ್ ಮಾಡಿ ಸ್ಟ್ಯಾಂಪನ್ನು ಹಾಕಬೇಕಾಗುತ್ತೆ. ಸೊ ಎಲ್ಲನೂ ಕೂಡ ರೆಡಿ ಮಾಡ್ತಿದ್ದೆ. ಇಲ್ಲಿ ಎಕ್ಸಸೈಸ್ಗೆ ಹಾಕೋದಕ್ಕೆ ಆಗಲಿಲ್ಲ, ಲೇಟಾಗಿ ಹೋಗ್ಬಿಡ್ತು. ಬರೀ ಬುಕ್ಸ್ಗೆ ಹಾಕ್ಬಿಟ್ಟು ನಾನು ತೆಗ್ದಿಟ್ಟೆ ಇನ್ನೊಂದು ದಿನ ಹಾಕೋಣ ಅಂತ. ಏನಂತ ಅಂದರೆ 18 ಬುಕ್ಸ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಎಷ್ಟು ಪ್ರೆಸರ್ ಅಂದರೆ ಇವಾಗಿನ ಎಜುಕೇಷನು ತುಂಬ ಅಂದರೆ ತುಂಬಾ ಪ್ರೆಸರ್ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ಗೆ 18 ಬುಕ್ಸು ಅಂತ ಅಂದರೆ ಏನು ಓದ್ತವೆ ಮಕ್ಕಳು ಅಂತಲೇ ಆಶ್ಚರ್ಯ ಆಗೋಗ್ಬಿಡ್ತು. ಏನು ಮಾಡೋಂಗಿಲ್ಲ, ಇವಾಗಿನ ಜನ್ರೇಷನ್ನೇ ಹಂಗೆ ಅಲ್ವಾ. ಸೊ ಎಷ್ಟು ಓದಿದ್ರೂ ಕಡಿಮೆನೇ ಇವಾಗಿನ ಲೆಕ್ಕಾಚಾರಕ್ಕೆ ನೋಡಿಕೊಂಡ್ರೆ. ಸೊ ಹಾಗಾಗಿ ಅದನ್ನೆಲ್ಲ ಬುಕ್ಸ್ನೆಲ್ಲ ಒಂದು ಬಾಕ್ಸನ್ನು ಕೊಟ್ಟಿದ್ರು. ಸೊ ಅದಕ್ಕೆ ನಾನು ಹಾಕ್ಬಿಟ್ಟು ಸಪ್ರೇಟ್ ತೆಗ್ದಿಟ್ಟೆ. ಈ ಬೈಂಡಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಸೊಂಟ ನೋವು ಬಂದು ಹೋಗ್ಬಿಡ್ತು. ಸೊ ಪ್ರತಿಯೊಂದನ್ನು ಕೂಡ ಬೈಂಡ್ ಮಾಡಿ ಸ್ಟೆಪ್ಲರ್ ಪಿನ್ ಮಾಡಿ ಸೊ ಎಲ್ಲನೂ ರೆಡಿ ಮಾಡಬೇಕು. ಅಷ್ಟರಲ್ಲಿ ಮನೆಗೆ ಪಪ್ಸ್ ಕೂಡ ತಂದು ಕೊಟ್ಟರು. ಸೊ ಪಪ್ಸ್ ತಿಂದು ಜಾಸ್ತಿ ದಿನನೇ ಆಗಿತ್ತು, ಏನೋ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಯಿತು, ಕೆಲಸದ ನಡುವೆ ಗ್ಯಾಪ್ ಸಿಕ್ತಲ್ಲ ಅಂತ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.